ಇದು ಕೃಷ್ಣಾಬಾಯಿ ಟೆಂಪಲ್ ಮಹಾಬಳೇಶ್ವರನಲ್ಲಿದೆ. ಇದು ಪುಣೆಯಿಂದ 150 ಕಿಲೋಮೀಟರ್ ದೂರ, ಸಾತಾರದಿಂದ 60 ಕಿಲೋಮೀಟರ್ ದೂರದಲ್ಲಿ. ಇದು ಕೃಷ್ಣಾ ನದಿ ಉಗಮ ಸ್ಥಳ. ಕೃಷ್ಣಾ ನದಿ ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ಮತ್ತು ಪವಿತ್ರ ನದಿಗಳಲ್ಲಿ ಒಂದು. ಇದರ ಉಗಮ ಸ್ಥಳ ಮಹಾರಾಷ್ಟ್ರದ ಮಹಾಬಳೇಶ್ವರನಲ್ಲಿರುವ 2 ಪುರಾತನ ಸ್ಥಳಗಳು. ಸುಮಾರು 13 ಮತ್ತು 14ನೇ ಶತಮಾನದಲ್ಲಿ ಕಟ್ಟಿದ ಪುರಾತನ ಕಲ್ಲಿನ ದೇವಾಲಯ. ದೇವಾಲಯದ ಒಳಗೆ ಇರುವ ಒಂದು ಗೋಲಿ ಯಾವಾಗಲೂ ನೀರು ಹೊರಬರುತ್ತದೆ. ಈ ಹರಿದು ಬರುವ ನೀರನ್ನು ಕೃಷ್ಣಾ ನದಿಯ ಮೂಲ ಜಲ ಎಂದು ಶತಮಾನಗಳಿಂದ ಪೂಜೆ ಮಾಡುತ್ತಾರೆ. ಏಕೆ ಇದನ್ನು ಮೂಲ ಸ್ಥಳ ಎಂದರೆ, ಸ್ಥಳೀಯ ಮುನಿಗಳು, ಯಾದವ ಮತ್ತು ಶಿಲಾಹಾರ ವಂಶದ ರಾಜರು ಈ ಸ್ಥಳವನ್ನು ದೈವಿಕ ಜಲೋದ್ಭವ ಎಂದು ಘೋಷಿಸಿದರು. ದೇವಾಲಯದ ಸುತ್ತಲೂ ಹರಿಯುವ ನೀರು ಯಾವ ಋತುವಿನಲ್ಲೂ ಒಣಗುವುದಿಲ್ಲ. ಅಂದ್ರೆ ವರ್ಷದ 12 ತಿಂಗಳ ಕಾಲ ಇಲ್ಲಿ ನೀರು ಬರುತ್ತೆ. ಈ ಪೀಳಿಗೆಗಳಿಂದ ಪೂಜಾರಿಗಳು ಮತ್ತು ಯಾತ್ರಿಕರು ಇಲ್ಲೇ ಕೃಷ್ಣಾ ನದಿ ಹುಟ್ಟಿದು ಎಂದು ನಂಬಿಕೆ ಮುಂದುವರಿಸಿದ್ದಾರೆ. ಕೃಷ್ಣಾಬಾಯಿ ಎಂಬ ತಾಯಿ ಕೃಷ್ಣಾ ನದಿಗೆ ಆಶೀರ್ವಾದ ನೀಡಿದ ದೇವಿಯ ರೂಪವೆಂದು ಪುರಾತನರು ನಂಬುತ್ತಾರೆ. ಕೃಷ್ಣಾ ನದಿ ಸುಮಾರು 1300 ಕಿಲೋಮೀಟರ್ ದೂರ ಹರಿಯುತ್ತದೆ. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶವಾಗಿ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯಲ್ಲಿ ಸೇರು. ಈ ನದಿಯಿಂದ ಲಕ್ಷಾಂತರ ಜನರ ಕೃಷಿ, ನೀರಾವರಿ, ವಿದ್ಯುತ್ ಬದುಕು ಅವಲಂಬಿತವಾಗಿದೆ. ಇಷ್ಟು ದೊಡ್ಡ ನದಿ ಮಹಾಬಳೇಶ್ವರ ಸಣ್ಣ ಕಲ್ಲಿನ ಗೋಮುಖದಿಂದ ಹರಿದು ಬರುತ್ತದೆ ಎಂಬುದು ಇತಿಹಾಸದ ಒಂದು ದೊಡ್ಡ ಅದ್ಭುತ. ದೇವರಿಗೆ ಸಮರ್ಪಿತ ಗರ್ಭಗುಡಿಯಲ್ಲಿ ಶಿಲಾಹಾರ ಶೈಲಿ, ಯಾದವ ಎಲಿಮೆಂಟ್ಗಳು ಕಾಣಲು ಸಿಗುತ್ತವೆ. ದೇವಾಲಯವು ಸಂಪೂರ್ಣವಾಗಿ ಕಲ್ಲಿನ ಕೆಲಸ, ಅದ್ಭುತ ಕಮಾನುಗಳು, ಸಣ್ಣ ಕಿಟಕಿಗಳು ಹಾಗೂ ಹಳೆಯ ಕಲೆಯ ಕೆತ್ತನೆಗಳಿಂದ ನಿರ್ಮಿತವಾಗಿದೆ. ಗೋಮುಖದಿಂದ ಹರಿಯುವ ನೀರು ದೇವಾಲಯದ ಮುಂದೆ ಇರುವ ತೀರ್ಥಕುಂಡಕ್ಕೆ ಸೇರುತ್ತದೆ.